ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಮುದ್ದನಹಳ್ಳಿ ಗೊಲ್ಲರಹಟ್ಟಿಯಲ್ಲಿದ್ದ ಮೌಢ್ಯಕ್ಕೆ ಬ್ರೇಕ್ ಬಿದ್ದಿದೆ. ಮುಟ್ಟಾದವರು ಮನೆಯಲ್ಲಿಯೇ ಇರಿ ಎಂದು ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾರೋಗೆರೆ ಮಹೇಶ್ ಗೊಲ್ಲ ಸಮುದಾಯಕ್ಕೆ ಅರಿವು ಮೂಡಿಸಿದ್ದಾರೆ. ಬರ್ರಮ್ಮ, ಅದ್ರಾಗ ಏನೈತೆ? IPS ಕಾಮರ್ಸ್ ಸೈನ್ಸ್ ಆರ್ಟ್ಸ್ ಅಲ್ವಾ? ಆರ್ಟ್ಸ್ ಹಾಕಿ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು. ಅವು ಏನಾಗಬೇಕು ನಿಮ್ಮ ಮಾರ್ಕ್ಸ್ ಏನಿದೆ ನೋಡಿ, ಟೀಚರ್ ಆಗಬೇಕಂತ ಬೇಕು ಮಾಡಬೇಕು. ಆಯ್ತು ನೋಡಿ, ಈಗ ನೀವು ಟೀಚರ್ ಆಗಂತರು ಸಮಾಜಕ್ಕೆ ನೀವು ಪಾಠ ಹೇಳಕ್ಕೆ ಕೊಟ್ಟಿದ್ಯಾ, ನೀನು ಇದ್ರಲ್ಲಿ ಪಾಠ ಹೇಳ್ಬೇಕಾನೆ. ಫಸ್ಟ್ ನೀನು ತಾಯಿದಿರ್ಗು ನೀನು ಅಕ್ಕ ತಂಗಿದ್ರು ಪಾಠ ಹೇಳ್ಬೇಕಾನೆ. ಇನ್ಮೇಲೆ ಹೇಳ್ಬೇಕು, ನೀವು ರೂಢಿ ಮಾಡಬೇಕು. ಯಾರು ಅವೆಲ್ಲ ಪಾಲನೆ ಮಾಡ್ಕೊಂಡು ಮಾಡೋರನ್ನ ನೀವು ಹೇಳಿ ಎಜುಕೇಟ್ ಮಾಡಿ. ನೀವು ವಿದ್ಯಾವಂತರು ನೋಡಮ್ಮ, ನೀವು ಫ್ಯೂಚರಲ್ಲಿ ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, AC TC ಸಾಕು ಒಂದು ಒಳ್ಳೆ ಉನ್ನತ ಉದ್ಯೋಗ ಹೋಗಿ ನಮ್ಮ ಸಮಾಜದ ಹೆಣ್ಮಕ್ಳು ನೀವು ಅಂತ ಸ್ಟ್ರಾಂಗ್ ಪೊಸಿಷನ್ ಇದ್ದಾಗ ಸಮಾಜಕ್ಕೆ ಶಕ್ತಿ ಬರ್ತದೆ. ಈ ಥರ ಎಲ್ಲ ಈ ಮೋದಿ ಆಚರಣೆ ಮಾಡೋದು ಇಲ್ಲೆಲ್ಲ ಹೊರಗಡೆ ಹೋಗೋದು ಇದನ್ನು ವಿರೋಧ ಮಾಡಬೇಕು. ಆಮೇಲೆ ಇವತ್ತು ನೀನು ವಿರೋಧ ಮಾಡಬೇಕು, ಹೆಣ್ಮಕ್ಳು ಇದನ್ನು ಎಜುಕೇಟ್ ಮಾಡಬೇಕು. ನಿಮ್ಮ ಮಕ್ಕಳು ವಾಪಸ್ ಮಾಡಬೇಕು ನಿಮ್ಮ ಮನೆಗಳಿಗೆ. ಏನು ನಿಮ್ಮ ಹೆಸರು? ಸವಿತಾ. ಫಸ್ಟ್ ಏಡಿಗೆ ಯಾವ ಕಡೆ ಹೆದರ್ಕೋಬಾರ್ದು. ಡೋಂಟ್ ಹೆಸಿಟೇಟ್, ಬಿ ಬೋಲ್ಡ್. ನೋಡಮ್ಮ, ಗೌರವ ಕೊಡೋದು ಬೇರೆ, ರೆಸ್ಪೆಕ್ಟ್ ಈ ಬೇರೆಯವ್ರನ್ನ ರೆಸ್ಪೆಕ್ಟ್ ಮಾಡೋದು ಬೇರೆ. ಬೋಲ್ಡಾಗಿ ಧೈರ್ಯವಾಗಿ ಮಾತಾಡಬೇಕು, ಯಾವತ್ತು ಯಾರಿಗೂ ಹೆದರ್ಕೋಬಾರ್ದು. ನೀವು ನಾಳೆ ನೋಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು, ಸಮಾಜದಲ್ಲಿ ಮಾತಾಡಬೇಕು, ಒಂದು ಕರೇಜಿಯಸ್ ಆಗಿರ್ಬೇಕು, ಬ್ರೇವ್ ಆಗಿರ್ಬೇಕು. ಯಾವುದೋ ಒಂದು ಪ್ರೆಸೆಂಟೇಷನ್ ಸ್ಕಿಲ್ಸ್, ಒಂದು ಸೆಮಿನಾರ್ಸ್ಗೆ ಹೋಗ್ತೀರಾ, ಒಂದು ಯಾವುದೋ ಒಂದು ವೇದಿಕೆ ಹೋಗ್ತೀರಾ, ವೇದಿಕೆ ಹೋದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಮಾತಾಡಬೇಕು. ನಿಮ್ಮನ್ನು ನೋಡಿ 10 ಜನ ಇನ್ನೂ ಇನ್ಸ್ಪೈರ್ ಆಗಬೇಕು. ನಮ್ಮನ್ನು ನೋಡಿ, ನಮ್ಮನ್ನು ಬೇರೆಯವ್ರು 10 ಜನ ಹೆಣ್ಮಕ್ಳು ನೋಡಿ ಇನ್ಸ್ಪೈರ್ ಆಗಬೇಕು. ಯು ಶುಡ್ ಸೆಟ್ ಅನ್ ಎಕ್ಸಾಂಪಲ್. ಅರ್ಥ ಆಗುತ್ತಾ? ನಾವೊಂದು ಮಾದರಿಯಾಗಿ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ಸರಿ, ಬಂದರೆ ಯಾರೋ ಬಂದರೆ ಒಂದು ಸಂಸ್ಕಾರ ವೆಲ್ಕಮ್ ಮಾಡಬೇಕು. ಊಟ ಮಾಡಿ, ಕಾಫಿ ಕುಡಿ ಹೇಳಿಲ್ವಾ? ಮಾಡ್ಬೇಡ್ರಿ, ಇನ್ನ ಯಾರು ಹೇಳಿದ್ರು ಕೇಳ್ಬೇಡ್ರಿ. ಈಗ ಬೇರೆ ಯಾರನ್ನ ಬೇರೆ ಸಮಾಜದಲ್ಲಿ ಹಿಂಗೆ ಮಾಡ್ತಾರ? ಊರಗಳ ಯಾರನ್ನ ಹಿಂಗೆ ಹೋಗ್ತಾರೆ, ಅವ್ರಿಗೆ ಮತ್ತೆ ಅವ್ರಿಗೇನಾಗಲ್ಲ, ಮತ್ತೆ ನಿಮ್ಗೇನು ಆಗೋದು? ಇನ್ನು ಯಾವುದೇ ಕಾರಣಕ್ಕೆ ಹೊರಗೆ ಹೋಗ್ಬಿಟ್ರಿ. ಇನ್ನೊಬ್ರು ಬರ್ತಾ ಇದ್ದಾರಣ್ಣ. ಮುಂದೆ ಅಲ್ಲಿ ಹೋಗಂಗಿಲ್ಲಮ್ಮ, ಸರಿ ಹೇಳ್ದಂಗೆ ಎಲ್ಲ ನೀವು ಅಲ್ಲಿ ಟಚ್ ಮಾಡಿ. ನೀವು ನೋಡ್ರಿ, ನೋಡ್ಕೊಂಡಿದ್ದು ಯಾವುದೇ ಕಾರಣಕ್ಕೂ ನಿಲ್ಬೇಕಿದು. ಇವತ್ತು ನೀವು ಅಧಿಕಾರಿಗಳು ಅಷ್ಟೇ ಮಾತಾಡ್ತೀವಿ, ನಾವು ಹೇಳಿ ನೀವು ಮಾಡಬೇಕು. ನೀವು ಎಲ್ಲ ಎಷ್ಟು ಕಣಮ್ಮ ಹೆಣ್ಮಕ್ಳು? ನೋಡಮ್ಮ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಈಗ ಹೊರಗಡೆ ಹೋಗೋದು, ನೀವು ಓದಕ್ಕೆ ಹೋಗೋರು ನಿಮ್ಮ ಮನೆಗಳಿಗೆಲ್ಲ ಹೇಳ್ಕೊಂಬಿಟ್ಟು ನೀವು ಅಲ್ಲೇ ಒಳಗೆ ಇದ್ಬಿಡಿ. ಆಯ್ತಾ? ಆಯ್ತಾ? ನಿಮ್ಮ ಮನೆಗೆ ಯಾರು ಹೇಳಿದ್ರು ಹೋಗ್ಬೇಡ್ರಿ ಹೊರಕ್ಕೆ. ಮನೆಗಳಲ್ಲಿ ಒಂದು ಕಡೆ ಇರ್ರಿ, ನೀವು ಯಾವ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಹಂಗಿದ್ದೆ ನೀವು ಸ್ನಾನ ಮಾಡ್ಕೊಳ್ರಿ, ನಿಮ್ಮ ಮನೆಗೆ ಇರ್ರಿ. ಇನ್ನೇನು ಬೇರೆ ಏನೂ ಇಲ್ಲ. ಎಲ್ಲರೂ ಬೇರೆ ಹೆಣ್ಮಕ್ಳು ಏನು ಮಾಡ್ತಾರೋ ಆ ಥರ ನೀವು ಮಾಡಬೇಕು. ಹೋಗ್ರಿ. ಒಳ್ಳೇದಂತ ಅಲ್ವಾ? ಸರಿ. ಸ್ಥಳೀಯವಾಗಿರೋದು, ಇವರಿಗೆ ಆಡ್ಬೋದಿರೋದು, ನಿಮ್ಮ ಮಾತು ಕೆಲಸ ಕುತ್ಕೊಳ್ಳೋದು.